ನಮಸ್ಕಾರ. ಐಪಿಎಲ್ ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರ ಹುರ್ಮಾಡ್. ಕಿಂಗ್ಸ್ ಕೋಟೆಯಲ್ಲಿ ಗೆದ್ದು ಬೀಗಿದ್ದ ಬೆಂಗಳೂರು ಹುಡುಗರು. ಹೌದು ವೀಕ್ಷಕರೇ, ಇವತ್ತು ಚಂಡೀಗಢನಲ್ಲಿ ನಡೆದಿರುವಂತಹ ಪಂದ್ಯದಲ್ಲಿ ಬೆಂಗಳೂರು ತಂಡ ಗೆದ್ದಿರುವಂಥದ್ದು ಸೋಲಿಗೆ ಸೇಡು ತೀರಿಸಿಕೊಂಡಿದೆ. ಆದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಬಗ್ಗೆ ಹೇಳಲೇಬೇಕು. ಪ್ರಿಯ ವೀಕ್ಷಕರೇ, ಪಂಜಾಬ್ ಕಿಂಗ್ಸ್ ತಂಡದ ಆಟಗಾರರು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಿರುವಂತಹ ಪಂದ್ಯದಲ್ಲಿ ಗೆದ್ದಿದ್ರು. ಆಗ ಶ್ರೇಯಸ್ ಅಯ್ಯರ್ ಅವರು ಗೆಲುವಿನ ನಂತರ ಕ್ರೀಡಾಂಗಣದಲ್ಲಿ ಹೋಗಿ ನಮ್ಮ RCB ಫ್ಯಾನ್ಸ್ RCB ಎನ್ನುವಂತಹ ಘೋಷಣೆಯನ್ನು ಕೂಗ್ತಾ ಇರುವಂತಹ ಸಮಯದಲ್ಲಿ ಶ್ರೇಯಸ್ ಅಯ್ಯರ್ ಅವರು ಒಂದು ಸನ್ನೆಯನ್ನು ಮಾಡಿದ್ರು. ಈ ರೀತಿಯಾಗಿರುವಂತಹ ಒಂದು ಸನ್ನೆಯನ್ನು ಮಾಡಿದ್ರು ಶ್ರೇಯಸ್ ಅಯ್ಯರ್ ಅವರು. ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಯಾಗಿತ್ತು. ಅಂದರೆ ನಿಮ್ಮ ಚೀರಾಟ ಕೂಗಾಟವನ್ನ ನಿಲ್ಲಿಸಬೇಕು ಎನ್ನುವಂತಹ ಸನ್ನೆಯನ್ನು ಮಾಡಿದ್ರು ಶ್ರೇಯಸ್ ಅಯ್ಯರ್ ಅವರು. ಇದಕ್ಕೆ ಶ್ರೇಯಸ್ ಅಯ್ಯರ್ ಅವರಿಗೆ RCB ಫ್ಯಾನ್ಸ್ ತರಾಟೆಗೆ ತೆಗೆದುಕೊಂಡಿದ್ರು, ಹಿಗ್ಗಾಮುಗ್ಗ ಜಾಡಿಸಿದ್ರು. ಈ ವಿಡಿಯೋ ಸಖತ್ ವೈರಲ್ ಆಗಿತ್ತು. ಹಲವಾರು ರೀತಿಯಾಗಿರುವಂತಹ ಭಿನ್ನ ರೀತಿಯಲ್ಲಿ ಕಮೆಂಟ್ಗಳು ಕೂಡ ಬಂದಿದ್ವು. ಆದರೆ ಈ ಒಂದು ಗೆಲುವು ಇವತ್ತು ಚಂಡೀಗಢನ ಒಂದು ಅವರ ಅಂಗಳಕ್ಕೆ ಹೋಗಿ ಇವತ್ತು RCB ಫ್ಯಾನ್ಸ್ ಬಗ್ಗು ಬಡಿದಿರುವಂಥದ್ದು. ಹಾಗಾಗಿ ಶ್ರೇಯಸ್ ಅಯ್ಯರ್ ಅವರಿಗೆ ವಿರಾಟ್ ಕೊಹ್ಲಿ ಅವರು ಕೂಡ ಆ ವಿನ್ನಿಂಗ್ ಮೂಮೆಂಟ್ ಅಲ್ಲಿ ಹೋಗಿ ಅವರನ್ನು ಎದೆ ತಟ್ತಾರೆ. ಏನೋ ಮಾತಿನ ಚಕಮಕಿ ಆಗುತ್ತೆ, ಒಂದಿಷ್ಟು ನಗುವಿನ ಮುಖವು ಮಂದಹಾಸವು ಕೂಡ ಆ ಕ್ಷಣದಲ್ಲಿ ಕಾಣುತ್ತೆ. ಮತ್ತು ವಿರಾಟ್ ಕೊಹ್ಲಿ ಅವರ ಆ ಒಂದು ಫೇಸ್ ಅಲ್ಲಿ ನಾವೊಂದು ತಿರುಗೇಟನ್ನು ನೀಡಿದ್ವಿ ಎನ್ನುವಂತಹ ರೀತಿಯಲ್ಲಿ ಕೌಂಟರ್ ಅನ್ನು ಕೂಡ ಕೊಡ್ತಾರೆ ವಿರಾಟ್ ಕೊಹ್ಲಿ ಅವರು. ತದನಂತರದಲ್ಲಿ ಬಂದಿರತಕ್ಕಂತಹ ವಿರಾಟ್ ಕೊಹ್ಲಿ ಅವರು ಕೂಡ ಕ್ರೀಡಾಂಗಣದ ಸುತ್ತ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಫ್ಯಾನ್ಸ್ ಕೂಡ ಆಕ್ರೋಶಭರಿತವಾಗಿರುವಂತಹ ನೋಟವನ್ನು ಕೂಡ ವಿರಾಟ್ ಕೊಹ್ಲಿ ಅವರು ಕಾಣ್ತಾರೆ. ಅಂದ್ರೆ ಶ್ರೇಯಸ್ ಅಯ್ಯರ್ ಅವರು ಬೆಂಗಳೂರಿನ ಸ್ಟೇಡಿಯಂಗೆ ಬಂದಂಥ ಸಂದರ್ಭದಲ್ಲಿ RCB ಫ್ಯಾನ್ಸ್ ಅನ್ನ ಕೆದಕುವಂತ ಕೆಲಸವನ್ನ ಮಾಡ್ತಾರೆ. ಆದರೆ ಇವತ್ತು ಅದೇ ವಿರಾಟ್ ಕೊಹ್ಲಿ ಅವರು ತಮ್ಮ ಅಬ್ಬರದ ಬ್ಯಾಟಿಂಗ್ ನ ಮೂಲಕ ಆ ಶ್ರೇಯಸ್ ಅಯ್ಯರ್ ಅವರಿಗೆ ಕೌಂಟರ್ ಅನ್ನು ಕೊಡುವಂತ ಕೆಲಸವನ್ನ ಮಾಡ್ತಾರೆ. ನಿಮ್ಮ ಕೋಟೆಗೆ ನುಗ್ಗಿ ನಾವು ಇವತ್ತು ಸೋಲಿಸಿದ್ದೀವಿ ಎನ್ನುವಂತಹ ಸನ್ನೆಯನ್ನು ಕೂಡ ವಿರಾಟ್ ಕೊಹ್ಲಿ ಅವರು ಮಾಡ್ತಾರೆ. ಹೀಗೆ ಈ ಒಂದು ಚರ್ಚೆ ಬಹಳಷ್ಟು ಚರ್ಚೆಯನ್ನ ಹುಟ್ಟು ಹಾಕಿತ್ತು. RCB ಫ್ಯಾನ್ಸ್ ಕೂಡ ತುಂಬಾ ನಿರೀಕ್ಷೆಯಲ್ಲಿದ್ರು. ಇವತ್ತು RCB ಗೆದ್ದದ್ದೇ ಆದಲ್ಲಿ ಶ್ರೇಯಸ್ ಅಯ್ಯರ್ ಅವರಿಗೆ ಮುಖಭಂಗ ಆಗುತ್ತೆ ಎನ್ನುವಂತಹ ನಿರೀಕ್ಷೆಯನ್ನ ಇವತ್ತು RCB ಫ್ಯಾನ್ಸ್ ಇಟ್ಕೊಂಡಿದ್ರು. ಆ ನಿರೀಕ್ಷೆ ಹುಸಿಯಾಯಿತು. ಇವತ್ತು ಮತ್ತೆ ಶ್ರೇಯಸ್ ಅಯ್ಯರ್ ಅವರು ಮುಖಭಂಗವನ್ನು ಅನುಭವಿಸಿದಾಗಿದೆ. ಸೋಲಿಗೆ ಸೇಡು ತೀರಿಸಿಕೊಂಡದ್ದು ಆಯಿತು ಮತ್ತು ಶ್ರೇಯಸ್ ಅಯ್ಯರ್ ಅವರ ಆ ಒಂದು ಸನ್ನೆಗೆ ಕೌಂಟರ್ ಕೊಟ್ಟದ್ದು ಆಯಿತು, ಡಿಚ್ಚಿ ಕೊಟ್ಟದ್ದು ಆಯಿತು, ಬೆಂಗಳೂರು ಗೆದ್ದದ್ದು ಆಯಿತು. ಶ್ರೇಯಸ್ ಅಯ್ಯರ್ ಅವರ ನಡೆ ಬಗ್ಗೆ ನೀವೇನು ಹೇಳ್ತೀರಾ ವೀಕ್ಷಕರೇ? ಕಾಮೆಂಟ್ ಮಾಡಿ. ನಮಸ್ಕಾರ. ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ, ಕ್ರಿಕೆಟ್ನ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನು. ನಮಸ್ಕಾರ.